ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ಕವನಗಳು ವಿಭಾಗದಲ್ಲಿರುವ ನೇಗಿಲ ಯೋಗಿ ಪದ್ಯದ ಸಾರಾಂಶವನ್ನು ತಿಳಿಯೋಣ. ನೇಗಿಲ ಯೋಗಿ ಪದ್ಯವನ್ನು ಬರೆದವರು ಕವಿ ಕುವೆಂಪು. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂದಾಗಿದೆ. ಇವರನ್ನು ಕನ್ನಡದ ರಸಋಷಿ, ಮಹಾಕವಿ, ಸಾಹಿತ್ಯ ದಿಗ್ಗಜರಲ್ಲಿ ಒಬ್ಬರೆಂದು ಗುರುತಿಸಲಾಗಿದೆ. ಇವರು 29/12/1904 ತಾಯಿಯ ಊರಾದ ಹಿರೇಕೂಡಿಗೆಯಲ್ಲಿ ಜನಿಸಿದರು ಮತ್ತು ನಂತರ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ವಾಸವಿದ್ದರು. ತಂದೆಯ ಹೆಸರು ವೆಂಕಟಪ್ಪ, ತಾಯಿ ಹೆಸರು ಸೀತಮ್ಮ ಹಾಗೂ ಪತ್ನಿಯ ಹೆಸರು ಹೇಮಾವತಮ್ಮ. ಮುಂದೆ ಇವರು ತೀರ್ಥಹಳ್ಳಿ ಮತ್ತು ಮೈಸೂರುಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ 1927ರಲ್ಲಿ BA, 1929ರಲ್ಲಿ MA ಪದವಿ ಪಡೆದು ತಾನು ಓದಿದ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ 1929ರಿಂದ ಕನ್ನಡ ಅಧ್ಯಾಪಕ ವೃತ್ತಿಯನ್ನು ಪ್ರಾರಂಭಿಸಿದರು. 1955ರಲ್ಲಿ ಪ್ರಿನ್ಸಿಪಾಲರಾದರು. 1956ರಿಂದ 60ರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. 1955ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು ಮತ್ತು 1957ರಲ್ಲಿ ಧಾರವಾಡದಲ್ಲಿ ನಡೆದಂತಹ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹಾಗೂ 1958ರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. 1964ರಲ್ಲಿ ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಬಿರುದನ್ನು ನೀಡಿ ಗೌರವಿಸಿತು. ಇನ್ನು 1968ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಹಾಗೂ 1991ರಲ್ಲಿ ಭಾರತ ಸರ್ಕಾರದಿಂದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಇವರು ಬರೆದಂತಹ ಪ್ರಮುಖ ಕೃತಿಗಳು ಅಂದರೆ ಬಿಗಿನರ್ಸ್ ಮ್ಯೂಸ್ ಅನ್ನುವಂಥದ್ದು 1922ರಲ್ಲಿ ಪ್ರಕಟವಾಗುತ್ತೆ. ಶ್ರೀ ರಾಮಾಯಣ ದರ್ಶನಂ, ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಚಿತ್ರಾಂಗದ, ಸಮುದ್ರ ಲಂಘನ, ಕೊಳಲು, ನವಿಲು, ಕಲಾಸುಂದರಿ, ಕನ್ನಡ ಡಿಂಡಿಮ, ಪಕ್ಷಿಕಾಶಿ ಇತ್ಯಾದಿಗಳಾಗಿವೆ. ಪದ್ಯದ ಮೊದಲ ಚರಣ. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವಾನು ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು, ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಅಂತ ಕವಿ ಕುವೆಂಪು ಇಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ನೇಗಿಲನ್ನು ಹಿಡಿದು ಉಳುಮೆ ಮಾಡುವಂತಹ ವ್ಯಕ್ತಿಯನ್ನು ನಾವು ರೈತ ಅಂತ ಹೇಳಿ ಕರಿತೀವಿ. ಆದರೆ ಇಲ್ಲಿ ಕುವೆಂಪು ಅವರು ನೇಗಿಲನ್ನು ಹಿಡಿದು ಹೊಲದಲ್ಲಿ ಉಳುಮೆಯನ್ನು ಮಾಡುವಂತಹ ವ್ಯಕ್ತಿಯನ್ನು ಯೋಗಿ ಅಂತ ಹೇಳಿ ಸಂಬೋಧಿಸ್ತಾರೆ. ಯಾಕೆ ಅಂತಂದರೆ ರೈತ ದಿನಾ ಕೂಡ ತಾನು ಮಾಡುವಂಥ ಕೆಲಸದ ಬಗ್ಗೆ ಎಲ್ಲೂ ಕೂಡ ಸ್ವಲ್ಪವೂ ಕೂಡ ಅಸಡ್ಡೆಯನ್ನು ತೋರಿಸೋದಿಲ್ಲ, ಅಗೌರವವನ್ನು ತೋರಿಸೋದಿಲ್ಲ. ತಾನು ಉತ್ತಿ, ತಾನು ಬಿತ್ತಿ, ತಾನು ಬೆಳೆದಂತಹ ಭೂಮಿಯ ಫಸಲನ್ನು ಬೇರೆಯವರಿಗೆ ನೀಡಿದಾಗ ಆತ ಸಾರ್ಥಕತೆಯನ್ನು ಕಾಣ್ತಾನೆ, ತನ್ನ ಶ್ರಮದ ಸಾರ್ಥಕತೆಯನ್ನು ಕಾಣ್ತಾನೆ. ಹಾಗಾಗಿ ರೈತನಿಗೆ ಪ್ರಕೃತಿಯೇ ಪ್ರತಿಫಲವನ್ನು ನೀಡೋದ್ರಿಂದ ರೈತ ತನ್ನ ಕೆಲಸವನ್ನು ಕಾಯಕವೇ ಕೈಲಾಸ ಅನ್ನುವಂತಹ ರೀತಿಯಲ್ಲಿ ಮಾಡೋದ್ರಿಂದ ಆತ ಯೋಗಿ ಅಂತ ಹೇಳಿ ಕರೆಸ್ಕೊಳ್ತಾನೆ ಇಲ್ಲಿ. ಹಾಗಾಗಿ ತಾನು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ದುಡಿಮೆ ಅನ್ನೋದನ್ನು ಬಿಡದೆ ತ್ಯಾಗವನ್ನು ತೋರಿ ಮುಂದುವರಿತಾನೆ. ಹಾಗಾಗಿ ಸೃಷ್ಟಿಯ ನಿಯಮದಲ್ಲಿ ರೈತನೇ ತುಂಬ ಮುಖ್ಯವಾದಂಥ ವ್ಯಕ್ತಿಯಾಗಿ ನಿಲ್ತಾನೆ ಅನ್ನುವಂಥದ್ದು ಈ ಒಂದು ಚರಣದ ಸಾರಾಂಶ ಆಗಿದೆ. ಲೋಕದೊಳೇನೇ ನಡೆಯುತ್ತಲಿರಲಿ ತನ್ನೀ ಕಾರ್ಯವ ಬಿಡೆನೆಂದು, ರಾಜ್ಯಗಳುದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಸಾಮಾನ್ಯವಾಗಿ ರೈತನಿಗೆ ದುಡಿಮೆಯೊಂದನ್ನು ಬಿಟ್ಟು ಬೇರೆ ಯಾವುದೇ ಪ್ರಪಂಚದ ಇತರೆ ವಿಚಾರಗಳಲ್ಲಿ ಆಸಕ್ತಿ ಇರೋದಿಲ್ಲ. ಆತ ತಾನು ಮಾಡುವಂತಹ ಕೆಲಸದಲ್ಲಿ ಮಾತ್ರವೇ ತೃಪ್ತಿಯನ್ನು, ಸಂತೋಷವನ್ನು ಹೊಂದುತ್ತಾನೆ. ಹಾಗಾಗಿ ಲೋಕದಲ್ಲಿ ಏನೇ ನಡೀತಾ ಇರಲಿ ಅವನು ಅದ್ಯಾವುದರ ಬಗ್ಗೆ ಚಿಂತಿಸೋದಿಲ್ಲ. ಲೋಕದಲ್ಲಿ ಏನೇ ನಡೆದರೂ ಕೂಡ ಅದು ಅವನ ಜೀವನಕ್ಕೆ ಯಾವುದೇ ವ್ಯತ್ಯಾಸವನ್ನು ತರೋದೇ ಇಲ್ಲ. ಹಾಗಾಗಿ ಆತ ತನ್ನ ಕೆಲಸನ ಬಿಟ್ಟು ಬೇರೆ ಯಾವುದರಲ್ಲೂ ಕೂಡ ಕಾಲವನ್ನು ಕಳೆಯೋದಿಲ್ಲ. ಯಾರೇ ರಾಜನಾಗಲಿ, ಯಾವುದೇ ಹೊಸ ರಾಜ್ಯಗಳು ಬರಲಿ ಅಥವಾ ಯಾವುದೇ
ರಾಜ್ಯಗಳು ಅಳಿದು ಹೋಗಲಿ ಅಥವಾ ನಶಿಸಿ ಹೋಗಲಿ, ಅದು ಆತನಿಗೆ ಸಂಬಂಧಿಸಿದ ವಿಚಾರವೇ ಆಗಿರೋದಿಲ್ಲ. ಯಾರೇ ಸಿಂಹಾಸನವನ್ನೇರಲಿ ಅಥವಾ ಯಾರೇ ಕಿರೀಟವನ್ನು ತ್ಯಾಗ ಮಾಡಲಿ, ಯಾವುದೇ ಶತ್ರುಪಡೆಗಳು ಸೈನಿಕರು ಬಂದು ರಾಜ್ಯಕ್ಕೆ ಅಥವಾ ದೇಶಕ್ಕೆ ಮುತ್ತಿಗೆ ಹಾಕಲಿ, ಆತನಿಗೆ ಬಿತ್ತುವುದು, ಉಳುವುದು ಮತ್ತು ಆಹಾರವನ್ನು ಗಳಿಸುವುದು, ಆಹಾರವನ್ನು ಪಡೆಯೋದು ಬಿಟ್ಟು ಬೇರೆ ಯಾವುದೇ ಕೆಲಸವನ್ನು ಆತ ಮಾಡೋದಿಲ್ಲ ಅನ್ನುವಂತಹದ್ದನ್ನು ಇಲ್ಲಿ ಕವಿ ಕುವೆಂಪು ವಿವರಿಸ್ತಾರೆ. ಮುಂದಿನ ಚರಣ: ಬಾಳಿತು ನಮ್ಮಿ ನಾಗರಿಕತೆ ಸಿರಿ, ಮಣ್ಣುಣಿ ನೇಗಿಲಿನಾಶ್ರಯದಿ, ನೇಗಿಲ ಹಿಡಿದ ಕೈಯಾಧಾರದಿ, ದೊರೆಗಳು ದರ್ಪದೊಳಾಳಿದರು, ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಅನ್ನೋಂಥದ್ದನ್ನು ಇಲ್ಲಿ ಕವಿ ಕುವೆಂಪು ಅವರು ಹೇಳ್ತಾರೆ ಮುಂದಿನ ಚರಣದಲ್ಲಿ. ಅಂದರೆ ಅಲೆಮಾರಿಯಾಗಿದ್ದಂತಹ ಆದಿಮಾನವ ಒಂದು ಕಡೆ ನೆಲೆ ನಿಲ್ಲೋದಕ್ಕೆ ಕಲ್ತಿದ್ದಕ್ಕೆ ಮೂಲ ಕಾರಣವೇ ಬೇಸಾಯ ಅಥವಾ ವ್ಯವಸಾಯ ಅಂತ ಹೇಳ್ಬೋದು. ಯಾವಾಗ ಅಲೆಮಾರಿ ಮಾನವ ಒಂದು ಕಡೆ ನೆಲೆ ನಿಂತು ವ್ಯವಸಾಯ ಮಾಡೋದನ್ನು ಕಲ್ತ್ಕೊಂಡೋ ಆಗ ಅಲ್ಲಿ ನಾಗರಿಕತೆಯ ಆರಂಭ ಆಗತ್ತೆ. ಅಲ್ಲಿಂದ ಮುಂದೆ ಕಲೆ, ಕಾರ್ಯ, ಸಂಸ್ಕೃತಿ ಎಲ್ಲ ಬೆಳೆಯೋದಕ್ಕೆ, ಮನುಷ್ಯನಿಗೆ ಶಕ್ತಿಯನ್ನು ನೀಡೋದಕ್ಕೆ ಆಹಾರ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಆ ಆಹಾರದಿಂದಲೇ ಆತ ಬೆಳಿತಾನೆ. ಆದ್ದರಿಂದ ಯಾರು ಏನೇ ಸಾಧಿಸಿದ್ರೂ ಅದಕ್ಕೆಲ್ಲ ಮೂಲ ಕಾರಣ ರೈತ ಮತ್ತು ರೈತ ಬೆಳೆದಂತಹ ಆಹಾರ ಆಗಿರುತ್ತೆ. ಈತ ಬೆಳೆದಂತಹ ಆಹಾರವನ್ನು ಪಡೆದು ಕೆಲವು ರಾಜರು ದರ್ಪದಿಂದ ರಾಜ್ಯವನ್ನು ಆಳಿದರು. ಇನ್ನು ಕೆಲವರು ದರ್ಪದಿಂದ ರಾಜ್ಯವನ್ನು ಆಳಿದರೆ, ಇನ್ನು ಕೆಲವರು ವೀರರಾಗಿ ಶೂರರಾಗಿ ದೇಶವನ್ನು ಕಾಯುವಂತಹ ಕೆಲಸವನ್ನು ಹೊತ್ತು ಮೆರೆದರು. ಎಲ್ಲವೂ ಸಾಧ್ಯವಾಗಿದ್ದು ಈ ನೇಗಿಲಿನ ಬಲದಿಂದ. ನೇಗಿಲು ರೈತನಿಗೆ ನೀಡಿದ ಶಕ್ತಿ ಹಾಗೂ ರೈತ ಪಡೆದ ಆಹಾರದ ಬಲದಿಂದ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾರೆ. ಜೊತೆಗೆ ಶಿಲ್ಪಿಗಳು ತಮ್ಮ ಕಲೆಯನ್ನು ಪ್ರದರ್ಶಿಸೋದಕ್ಕಾಯಿತು, ಕವಿಗಳು ಸೃಜನಾತ್ಮಕವಾಗಿ ಯೋಚಿಸಿ ತಮ್ಮ ಸಾಹಿತ್ಯದ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಪ್ರತಿಯೊಂದು ಕೂಡ ನಡೆದದ್ದು ರೈತ ಬೆಳೆದ ಬೆಳೆಯಿಂದ, ಅಂದರೆ ನೇಗಿಲ ಯೋಗಿಯ ಆಧಾರದಿಂದ ಅನ್ನುವಂಥದ್ದು ಈ ಒಂದು ಚರಣದ ಸಾರಾಂಶ ಆಗಿದೆ. ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ, ದುಡಿವನು ಗೌರವ ಕಾಶಿಸದೆ, ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತ ಹೇಳಿ ಕವಿ ಕುವೆಂಪು ಅವರು ಕೊನೆಯ ಚರಣದಲ್ಲಿ ಹೇಳ್ತಾರೆ. ಅಂದರೆ ಎಲ್ಲ ವರ್ಗದ ವ್ಯಕ್ತಿಗಳು ಕೂಡ ಹೇಳ್ಕೊತಾರೆ, ನನ್ನ ಒಂದು ಕೆಲಸ ತುಂಬ ಪ್ರಾಮಾಣಿಕವಾದದ್ದು ಮತ್ತು ತನ್ನ ಒಂದು ಕೆಲಸ ಇಡೀ ಲೋಕಕ್ಕೆ ತುಂಬ ಅಗತ್ಯವಾದದ್ದು ಅಂತ. ಸೈನಿಕರು ಹೇಳ್ತಾರೆ, ಶಿಕ್ಷಕರು ಹೇಳ್ತಾರೆ, ವೈದ್ಯರು ಹೇಳ್ತಾರೆ. ಹೀಗೆ ಜಗತ್ತಿನಲ್ಲಿರುವಂತಹ ಸರ್ವ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿಗಳು ಹೇಳ್ತಾರೆ ತಾವು ಮಾಡ್ತಿರುವಂತಹ ಕೆಲಸ ತುಂಬ ಶ್ರೇಷ್ಠ ಅಂತ. ಆದರೆ ನೇಗಿಲ ಯೋಗಿಯಾದಂತಹ ರೈತ ತುಂಬ ಶ್ರೇಷ್ಠ ಅಂತ ಕವಿ ಇಲ್ಲಿ ಹೇಳ್ತಾರೆ. ಯಾಕೆ ಅಂದರೆ ಆತ ಯಾರಿಗೂ ಅರಿಯದಂತೆ, ಯಾರ ಹೊಗಳಿಕೆಗೂ ಕಾಯದಂತೆ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ತಾ ಇಡೀ ಜಗತ್ತಿಗೆ ಅನ್ನವನ್ನು ಕೊಡ್ತಾ ಇದ್ದಾನೆ. ಆತ ಯಾವುದೇ ಹೆಸರು ಪ್ರಸಿದ್ಧತೆಗಳನ್ನು, ಖ್ಯಾತಿಯನ್ನು ಬಯಸದೆ, ನನಗೆ ಅತಿಯಾದಂತಹ ಸುಖ ಬೇಕು ಅಂತ ಕೇಳದೆ, ದುಡಿಮೆಯನ್ನು ಗೌರವಿಸ್ತಾ ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಇಡೀ ಲೋಕಕ್ಕೆ ಅನ್ನವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ರೈತ ತುಂಬ ಶ್ರೇಷ್ಠನಾದಂಥವನು ಅನ್ನುವಂಥದ್ದನ್ನು ಕವಿ ಕುವೆಂಪು ಇಲ್ಲಿ ಹೇಳ್ತಾರೆ. ನೇಗಿಲೇ ಆತನ ಕರ್ಮ ಅಂದರೆ ಕಾಯಕವಾಗಿದೆ, ಹಾಗೆ ನೇಗಿಲೇ ಆತನ ಧರ್ಮವಾಗಿದೆ. ಅಂದರೆ ಮೌನವಾಗಿದ್ದುಕೊಂಡು ಯಾವುದೇ ಹೊಗಳಿಕೆಗಳಿಗೆ ಹಿಗ್ಗದೆ ಕುಗ್ಗದೆ ತನ್ನ ಬದುಕನ್ನು ಒಂದು ಸಮಚಿತ್ತತೆಯಿಂದ ಇಡೀ ಜಗತ್ತಿಗೆ ಆಹಾರವನ್ನು ಒದಗಿಸುವಂತಹ ಮೂಲಕ ರೈತ ತುಂಬ ಶ್ರೇಷ್ಠವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ರೈತ ಇಲ್ಲಿ ಬರೀ ರೈತನಲ್ಲ, ಆತ ನೇಗಿಲನ್ನು ಹಿಡಿದು ಸಾಧನೆ ಮಾಡ್ತಿರುವಂತಹ ಯೋಗಿ, ನೇಗಿಲ ಯೋಗಿ ಎಂದು ಕುವೆಂಪು ಈ ಪದ್ಯದಲ್ಲಿ ಸಾರಾಂಶವನ್ನು ಹೇಳ್ತಾರೆ. ಮುಂದಿನ ಪದ್ಯಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.